ಚಿಕ್ಕಬಳ್ಳಾಪುರದಲ್ಲಿ ವಕ್ಫ್ ಭೂಮಿಗೆ ನುಗ್ಗುವ ಯತ್ನ, ಕೋಲಾರ ಮಾಜಿ ಸಂಸದ ಮುನಿಸ್ವಾಮಿಗೆ ತಡೆ. ಚಿಕ್ಕಬಳ್ಳಾಪುರದಲ್ಲಿ ವಕ್ಫ್ ಭೂಮಿಗೆ ನುಗ್ಗಲು ಯತ್ನ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ಅವರಿಗೆ ತಡೆ ಹಿಡಿಯಲಾಗಿದೆ. ಕೋಲಾರದ ಮಾಜಿ ಸಂಸದ ಮುನಿಸ್ವಾಮಿಯವರನ್ನ ತಡೆ ಹಿಡಿಯಲಾಗಿದೆ. ಎಂಟ್ರಿ ಕೊಡದಂತೆ ತಡೆದಿದ್ದಾರೆ ಚಿಕ್ಕಬಳ್ಳಾಪುರ ಪೊಲೀಸರು. ವಕ್ಫ್ ಭೂ ವಿವಾದ ಬೆನ್ನಲ್ಲೇ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ರು ಮುನಿಸ್ವಾಮಿಯವರು. ನೋಡಿ, ಅವರನ್ನ ತಡೆದಿದ್ದಾರೆ ಪೊಲೀಸರೀಗ. ನಡ್ಕೊಳ್ತಾ ಇರ್ತಕ್ಕಂಥ ರೀತಿ ನೋಡಿದ್ರೆ ಫ್ಯೂಚರ್ ಸಮಾಧಿಗಳೈತೆ ಇಲ್ಲೆಲ್ಲ. ಅಶ್ವತ್ಥ ಕಟ್ಟೆ ಇದೆ, ಕಾಂಪೌಂಡ್ ಹಚ್ಚಿರಿ, ಕಾಂಪೌಂಡ್ ರಿಮೂವ್ ಮಾಡಿಸಿ, ಕೋರ್ಟಲ್ಲಿ ಯಾರ ಕಡೆ ಆಗುತ್ತೆ ಅವ್ನ ನೋಡ್ಕೊಳ್ಳೋಣ. ಆಮೇಲೆ ನಾನು ಮಾತಾಡಿ ರೈಸ್ ಗೀಸ್ ಹಾಕೋಬೇಡಿ. ದುಡ್ಡು ಕಾಸ ಕೊಟ್ಟು ಇಲ್ಲಿಗೆ ಬಂದಿರ್ತೀರಿ. ಒಂದ್ ನಿಮಿಷ. ಹಿಂದೂಗಳು ಉಳುವವನಿಗೆ ಭೂಮಿ ಅಂತೇಳಿ ಕಾನೂನು ತಂದಿದ್ದೆ ಯಾರು? ಉಳುವವನಿಗೆ ಭೂಮಿ ಅಂತೇಳಿ ಕಾನೂನು ತಂದಿದ್ದಾದ್ಮೇಲೆ ನೂರಾರು ವರ್ಷಗಳಿಂದ ಇದನ್ನು ಉಳುಮೆ ಮಾಡ್ಕೊಂಡು 1962, 72 ಅಲ್ಲೇ ಇವರು ಪರ್ಚೇಸ್ ಮಾಡಿದ್ದಾರೆ. ಏನು ಫಕೀರ್ ಇನಾಮ್ತೆ ಅಂತ ಹೇಳ್ಬಿಟ್ಟು ಹೇಳಿರ್ತಾರೆ. 70 ಸಾವನ್ನವರೇ ಇವ್ರು ಮಾರಿರೋದು. ಅರ್ಥ ಆಯ್ತಾ? ಮಾರಿರ್ತಕ್ಕಂಥದ್ದು ಮಾರಿದಾದ್ಮೇಲೆ ಅವರು ಆ ಜಮೀನು ಹಕ್ಕದಾರರು. ಇವತ್ತು ನಾವು ಅಡ್ವಾನ್ಸ್ ಪೊಸಿಷನ್ ಅಂತ ಹೇಳ್ಬಿಟ್ಟು ಹೇಳಿ ಬೇರೆ ಯಾವುದೋ ಒಂದು ಜಮೀನು ಉಳುಮೆ ಮಾಡ್ಕೊಂಡಿದ್ರೆ ಕೂಡ ಆ ಜಮೀನಲ್ಲಿ ಬೇರೆ ಅವ್ರು ಬಂದಿಲ್ಲ, ಇವರೇ ಉಳುಮೆ ಮಾಡ್ತಾ ಇದ್ದಾರೆ. 15 ವರ್ಷದ ಮೇಲ್ಪಟ್ಟಿದ್ರೆ ಆ ಜಮೀನು ಅವ್ರದ್ದು ಅಂತ ಹೇಳ್ತೀರಿ. ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ದೇಶದಲ್ಲಿ ತೊಗ್ಲಕ್ಕಿದ್ದ, ಗಜನಿ ಇದ್ದ, ಯಾರ್ಯಾರು ಇದ್ರು ಹೋದ್ರು ಸತ್ರು, ಟಿಪ್ಪು ಸುಲ್ತಾನು ಇದ್ದ. ಇವಾಗ ಇರ್ತಕ್ಕಂಥದ್ದು ನೂರಾರು ವರ್ಷಗಳಿಂದ ನಮ್ಮ ರಾಮಯ್ಯ ಅವ್ರ ಮಕ್ಕಳು ಮೊಮ್ಮಕ್ಕಳು ಅವರು ಇರ್ತಕ್ಕಂಥದ್ದು. ಇಲ್ಲಿ SC ಗಳು ಇರ್ತಕ್ಕಂಥ ಲಕ್ಷ್ಮಮ್ಮ ಅವರು ಜಮೀನುಗಳಿದು. ಅದಕ್ಕೋಸ್ಕರ ಇವತ್ತು